ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವೊಂದು ಸ್ಪೆಷಲ್ ಆಗಿ ಪತ್ರೊಡೆ ಮಾಡುವ ತಗತೆ ಸೊಪ್ಪಿನ ಪತ್ರೊಡೆ ಮಾಡುವ. ತುಂಬ ಸುಲಭವಾದ ರೆಸಿಪಿ ಇದು. ನೀವು ಮನೆಯಲ್ಲಿ ಸುಲಭವಾಗಿ ಮಾಡಬಹುದು. ತಗತೆ ಸೊಪ್ಪಿದ್ರೆ ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತೇನೆ, ಬನ್ನಿ ನೋಡುವ. ನೋಡಿ, ಇದು ತಗತೆ ಸೊಪ್ಪು, ತುಳುವಲ್ಲಿ ತೊಜಂಗು ಸೊಪ್ಪು ಅಂತ ಹೇಳ್ತಾರೆ. ಇದನ್ನು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ತಗೊಳ್ಳುವ. 2-3 ಸಲ ತೊಳೆದ್ರೆ ಸಾಕು. ಚೆನ್ನಾಗಿ ನೋಡಿ, ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ. ಇದನ್ನು ಕಟ್ ಮಾಡಿ ತಗೊಳ್ಳುವ. ನೋಡಿ, ಜಾಸ್ತಿ ಸಣ್ಣ ಬೇಡ. ನೋಡಿ, ಈ ಥರ ಕಟ್ ಮಾಡಿದರೆ ಸಾಕು. ನೋಡಿ, ಕಟ್ ಮಾಡಿ ತಗೊಂಡಿದ್ದೇನೆ. ಇನ್ನು ಅಕ್ಕಿಯನ್ನು ಗ್ರೈಂಡ್ ಮಾಡಿ ತಗೊಳ್ಳುವ. ನೋಡಿ, ಅಕ್ಕಿಯನ್ನು ನೆನೆಸಿಟ್ಟಿದ್ದೇನೆ. 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ. ಈ ಗ್ಲಾಸಲ್ಲಿ 2 ಗ್ಲಾಸ್ ತಗೊಂಡಿದ್ದೇನೆ. ಉದ್ದಿನಬೇಳೆ 4 ಟೀ ಸ್ಪೂನ್ ಮತ್ತು ಮೆಂತೆಕಾಳು 1 ಟೀ ಸ್ಪೂನ್ ಹಾಕಿ 3 ತಾಸು ನೆನೆಸಿಟ್ಟಿದ್ದೇನೆ. ಇದನ್ನು ಗ್ರೈಂಡ್ ಮಾಡಿ ತಗೊಳ್ಳುವ. ಮಿಕ್ಸಿ ಜಾರಿಗೆ ಒಂದು ಹಾಕುವ. ಕೊತ್ತಂಬರಿ ಬೀಜ 1.5 ಟೀ ಸ್ಪೂನ್, 1 ಟೀ ಸ್ಪೂನ್ ಜೀರಿಗೆ, 3 ಬ್ಯಾಡಗಿ ಮೆಣಸು. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಗ್ರೇವಿಗೆ ಸ್ವಲ್ಪ ಹಾಕಲಿಕ್ಕೆ ಉಂಟು, ಅದಕ್ಕೆ ನಾನು 3 ಹಾಕಿದ್ದೀನಿ. ಟರ್ಮರಿಕ್ ಪೌಡರ್ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ. ಗ್ರೈಂಡ್ ಮಾಡಿ ತಗೊಂಡಿದ್ದೇನೆ. ರುಬ್ಬಿಟ್ಟ ಅಕ್ಕಿಯನ್ನು ಸೊಪ್ಪಿಗೆ ಹಾಕುವ. ಎರಡು ಸಲ ನಾನು ಮಿಕ್ಸಿ ಗ್ರೈಂಡರಲ್ಲಿ ಗ್ರೈಂಡ್ ಮಾಡಿ ತಗೊಂಡಿದ್ದೇನೆ. ಇದನ್ನು ಉಪ್ಪು ಹಾಕಿ ಮಿಕ್ಸ್ ಮಾಡಿ ತಗೊಳ್ಳುವ. ಉಪ್ಪು ರುಚಿಗೆ ತಕ್ಕ ಹಾಕಿದರೆ ಸಾಕು. ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕಲಿಕ್ಕೆ ಉಂಟು, ಇದಕ್ಕೆ ಉಪ್ಪು ಸ್ವಲ್ಪ ಕಮ್ಮಿ ಹಾಕಿ. ಅರ್ಧ ಟೀ ಸ್ಪೂನ್ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಳುವ. ನೀರು ಬೇಕಾದರೆ ಹಾಕ್ಕೊಳ್ಬೋದು, ಬೇಡಂದರೆ ಸ್ಕಿಪ್ ಮಾಡುವ. ಸ್ವಲ್ಪ ನೀರು ಕಮ್ಮಿ ಆಗ್ತದೆ, ಅದಕ್ಕೆ ಅದೇ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಳುವ. ಉಪ್ಪು ಕಮ್ಮಿ ಇದ್ದರೆ ಪರವಾಗಿಲ್ಲ, ಮಸಾಲೆಗೆ ಉಪ್ಪು ಹಾಕಲಿಕ್ಕೆ ಉಂಟು, ಆವಾಗ ಕರೆಕ್ಟಾಗಿ ಬರ್ತದೆ. ನೋಡಿ, ಇಷ್ಟು ಹದಗೆ ಬಂದರೆ ಸಾಕು. ಇದನ್ನು ಪ್ಲೇಟಲ್ಲಿ ತೆಂಗಿನೆಣ್ಣೆ ಸುರಿದು ಚೆನ್ನಾಗಿ ಇದಕ್ಕೆ ಎಣ್ಣೆ ತಾಗಿಸಬೇಕು. ನೋಡಿ, ಒಂದು ಊಟ ಬಟ್ಲಲ್ಲಿ ಎಣ್ಣೆ ಸುರಿದು ಇದಕ್ಕೆ ಹಾಕಿಟ್ಟಿದ್ದೇನೆ. ಇದನ್ನು ಇಡ್ಲಿ ಸ್ಟೀಮರಲ್ಲಿ ಇಡುವ. ಈ ಸ್ಟ್ಯಾಂಡನ್ನು ಇಟ್ಟು ಈ ಪ್ಲೇಟನ್ನು ಇಡುವ. ಇದನ್ನು ಮುಚ್ಚಳ ಮುಚ್ಚಿ ಒಂದು 20 ನಿಮಿಷ ಬೇಯಲಿಕ್ಕೆ ಬಿಡುವ. ಪತ್ರೊಡೆ ರೆಡಿಯಾಗಿದೆ. ಇದು ಚೆನ್ನಾಗಿ ಬೆಂದಿದೆ. ಇದನ್ನು ಕಟ್ ಮಾಡಿ ತಗೊಳ್ಳುವ. ಸಣ್ಣ ಸಣ್ಣ ಪೀಸನ್ನು ಮಾಡಿ ತಗೊಳ್ಳುವ. ನೋಡಿ, ಹೀಗೆ ಕಟ್ ಮಾಡಿ ಹೀಗೆ ಕಟ್ ಮಾಡ್ಬೋದು. ಚಿಕ್ಕ ಚಿಕ್ಕ ಪೀಸ್ ಸಾಕು. ನೋಡಿ, ಎಷ್ಟು ಸಣ್ಣ ಪೀಸ್ ಸಾಕಾಗ್ತದೆ. ಹೀಗೆ ಎಲ್ಲ ಪತ್ರೊಡೆಯನ್ನು ಕಟ್ ಮಾಡಿ ತಗೊಳ್ಳುವ. ಮಸಾಲೆ ಹುರಿಲಿಕ್ಕೆ ಒಂದು ಚಿಕ್ಕ ಬಾಣಲೆ ತಗೊಂಡಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು. ಒಂದು ಅರ್ಧ ಟೀ ಸ್ಪೂನ್, ಒಂದು 4 ಬ್ಯಾಡಗಿ ಮೆಣಸು. ಇದನ್ನು ಫಸ್ಟಿಗೆ ಫ್ರೈ ಮಾಡಿ ತಗೊಳ್ಳುವ. ನೋಡಿ, ಬ್ಯಾಡಗಿ ಮೆಣಸು ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕಿಡುವ. ಅದೇ ಬಾಣಲೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಮೆಂತೆಕಾಳು, ಉದ್ದಿನಬೇಳೆ 1 ಟೀ ಸ್ಪೂನ್, ಕರಿಬೇವು ಸೊಪ್ಪು,
ಸ್ವಲ್ಪ ಫ್ರೈ ಮಾಡಿ ತಗೊಳ್ಳುವ. ಇದು ಹುರಿದದ್ದು ಸಾಕು. ಇದನ್ನು ಸೈಡ್ಗೆ ಎತ್ತಿಡುವ. ಕೊತ್ತಂಬರಿ ಬೀಜ ಒಂದು 2 ಟೀ ಸ್ಪೂನ್. ಕೊತ್ತಂಬರಿ ಬೀಜ ಸ್ವಲ್ಪ ಫ್ರೈ ಆದಮೇಲೆ 1 ಟೀ ಸ್ಪೂನ್ ಜೀರಿಗೆ ಹಾಕುವ. ಇದು ಸಾಕು ಫ್ರೈ ಆದದ್ದು. ಕಾಳುಮೆಣಸು ಒಂದು 10 ಪೀಸು. ಕಾಳುಮೆಣಸು ಹುರಿದದ್ದು ಸಾಕು. ಇದನ್ನು ಸಹ ಆ ತಟ್ಟಿಗೆ ಹಾಕುವ. ನೋಡಿ, 1 ಕಪ್ಪು ತೆಂಗಿನ ತುರಿ ತಗೊಂಡಿದ್ದೇನೆ. ಹುರಿದಿಟ್ಟ ಮಸಾಲ ಈ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ಟರ್ಮರಿಕ್ ಪೌಡ್ರು 1/4 ಟೀ ಸ್ಪೂನು. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತಗೊಳ್ಳುವ. ಮಸಾಲ ಗ್ರೈಂಡ್ ಮಾಡಿ ತಗೊಂಡಿದ್ದೇನೆ. ಇನ್ನು ರೆಡಿ ಮಾಡುವ. 3 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಇದನ್ನು ಜಜ್ಜಿ ತಗೊಳ್ಳುವ. ಒಂದು ಬಾಣಲೆಗೆ 2 ಟೀ ಸ್ಪೂನ್ ತೆಂಗಿನೆಣ್ಣೆ ಹಾಕಿದೆ. ಸಾಸಿವೆ ಅರ್ಧ ಟೀ ಸ್ಪೂನ್. ಸಾಸಿವೆ ಸಿಡಿಸಬಿಟ್ಟು ಉದ್ದಿನಬೇಳೆ 1/4 ಟೀ ಸ್ಪೂನ್. ಜಜ್ಜಿಟ್ಟ ಬೆಳ್ಳುಳ್ಳಿ. ಗ್ಯಾಸ್ನ ಫ್ಲೇಮ್ ಸಿಮ್ಮಲ್ಲಿಟ್ಟು ಈ ಬೆಳ್ಳುಳ್ಳಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಬೇಕು. ನೋಡಿ, ಫ್ರೈ ಆಗಿದೆ. ಇದು ಒಗ್ಗರಣೆ ರೆಡಿ ಆಗಿದೆ. ಇದಕ್ಕೆ ನೀರುಳ್ಳಿ ಹಾಕ್ತಾ ಇದ್ದೇನೆ. 1 ನೀರುಳ್ಳಿ ಕಟ್ ಮಾಡಿಟ್ಟದ್ದು ಹಾಕಿದ್ದೇನೆ. ಸ್ವಲ್ಪ ಕರಿಬೇವು ಸೊಪ್ಪು. ಸ್ವಲ್ಪ ಫ್ರೈ ಮಾಡ್ತಿರುವ. ಮಸಾಲ ಹಾಕುವ. ನೀರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು. ಮಸಾಲ ಹಾಕಿದ್ದೇನೆ. ಈ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕುವ. ಇದರದ್ದು ಮಸಾಲ ತೆಳು ಇರಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ತೀವಲ್ವ. ಫಸ್ಟಿಗೆ ನೀರಿನ ಹದ ನೋಡಬೇಕು. ಹುಣಸೆ ಹಣ್ಣಿನ ನೀರು ಹಾಕುವ. ಸ್ವಲ್ಪ ಒಂದು 3 ಟೀ ಸ್ಪೂನ್ ಸಾಕು. ನಮಗೆ ಜಾಸ್ತಿ ಹುಳಿ ಬೇಡ. ಯಾಕಂದರೆ ಇದು ತ್ವಜಂಗಿ ಸೊಪ್ಪಿನ ಪತ್ರೊಡೆ ಇದು. ಅದಕ್ಕೆ ಒಂದು ರುಚಿಗೆ ತಕ್ಕ ಹುಳಿ ಆದರೆ ಸಾಕು. ಇಂಗಿನ ನೀರು, ಇಂಗಿನ ಪೌಡ್ರ್ ಇದ್ದರೆ ಸಹ ಹಾಕ್ಕೊಳ್ಬೋದು. ನಾನು ಇಂಗಿನ ನೀರು ಹಾಕ್ತಿದ್ದೀನಿ. ಉಪ್ಪು ಹಾಕೊಳ್ಳುವ ರುಚಿಗೆ ತಕ್ಕ. ಸ್ವಲ್ಪ ಬೆಲ್ಲ ಹಾಕಿದರೆ ಸ್ವಲ್ಪ ರುಚಿ ಕೊಡ್ತದೆ. ಹುಳಿ ಖಾರ ಸ್ವೀಟ್ ಅದರ ಒಳ್ಳೆಯ ರುಚಿ ಕೊಡ್ತದೆ ಇದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ನೀರು ಎಷ್ಟು ಬೇಕಂತ ನೋಡುವ. ಇಷ್ಟು ತೆಳುವಿದ್ರೆ ಸಾಕು ಗ್ರೇವಿ. ನೋಡಿ, ಮಸಾಲ ಚೆನ್ನಾಗಿ ಕುದಿದಿದೆ. ಗ್ಯಾಸ್ನ ಫ್ಲೇಮ್ ಸಿಮ್ ಮಾಡಿದೆ. ಉಪ್ಪೆಲ್ಲ ಕರೆಕ್ಟ್ ಉಂಟು. ಪತ್ರೊಡೆಯನ್ನು ಇದಕ್ಕೆ ಹಾಕುವ. ಮಸಾಲ ಒಂದು 2-3 ನಿಮಿಷ ಕುದಿದ್ರೆ ಸಾಕು ಫಸ್ಟಿಗೆ. ಈಗ ಇದನ್ನು ಪತ್ರೊಡೆ ಹಾಕಿ ಒಂದು 3-4 ನಿಮಿಷ ಸಿಮ್ಮಲ್ಲಿಟ್ಟು ಮುಚ್ಚಳ ಮುಚ್ಚಿಟ್ಟು ಆಗಾಗ ಚಮಚ ಹಾಕಿ ತಿರುಗಿಸ್ತಾ ಇರಬೇಕು. ಇಲ್ಲದ್ರೆ ತಳ ಹಿಡಿತದೆ. ನೋಡಿ, ಗ್ಯಾಸ್ನ ಫ್ಲೇಮ್ ಸಿಮ್ ಉಂಟು. ಇದನ್ನು ಮುಚ್ಚಳ ಮುಚ್ಚಿ ಒಂದು 2-3 ನಿಮಿಷ ನೋಡುವ. ಆಮೇಲೆ ಪುನಃ ಚಮಚ ಹಾಕಿ ತಿರುಗಿಸಿ ಪುನಃ ಮುಚ್ಚಳ ಮುಚ್ಚಿ ಇಡಬೇಕು. ಪತ್ರೊಡೆ ಮಸಾಲ ಎಳಿಬೇಕು. ಸಾಫ್ಟಾಗಿ ತಿನ್ನಲಿಕ್ಕೆ ಸಾಫ್ಟಾಗಿರಬೇಕು. ಅದಕ್ಕೆ ಈ ಥರ ಮುಚ್ಚಿಡೋದು. ಇದು ನೋಡುವ, ಮಿಕ್ಸ್ ಮಾಡ್ತಾ ಇರಬೇಕು. ಯಾಕೆಂದರೆ 2-3 ನಿಮಿಷ ಬಿಟ್ಟು ಮಿಕ್ಸ್ ಮಾಡ್ತಾ ಇರುವ. ಇದು ಸಾಕು. ಇದಕ್ಕೆ ಇನ್ನು ಮುಚ್ಚಳ ಮುಚ್ಚಿಡುವ. ಪತ್ರೊಡೆ ರೆಡಿಯಾಗಿದೆ. ಇದು ಇನ್ನು ಗ್ರೇವಿ ಡ್ರೈ ಆಗ್ತದೆ. ಅದು ಸ್ವಲ್ಪ ಹಾಗೆ ಬಂದ್ ಮಾಡಿಟ್ಟರೆ ಡ್ರೈ ಆಗ್ತದೆ ಅದು. ಗ್ಯಾಸ್ ಆಫ್ ಮಾಡುವ. ಮುಚ್ಚಳ ಮುಚ್ಚಿ ಸೈಡಲ್ಲಿ ಇಟ್ಟುಬಿಟ್ರೆ ಸಾಕು. ಅದು ಎಳಿತದೆ ಅದು ಮಸಾಲ. ಒಂದು 10-15 ನಿಮಿಷ ಬಿಟ್ಟು ಇದನ್ನು ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಪತ್ರೊಡೆ ರೆಡಿಯಾಗಿದೆ. ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು. ಫ್ರೆಂಡ್ಸ್, ಪತ್ರೊಡೆ ರೆಡಿಯಾಗಿದೆ. ತಗಟೆ ಸೊಪ್ಪಿದು ಪತ್ರೊಡೆ.
ಅಗತ್ಯ ಸೊಪ್ಪು ಇದು ಪತ್ರೊಡೆ, ಅದು ವರ್ಷಕ್ಕೊಮ್ಮೆ ಮಾಡೋದು. ಇದು ಟೇಸ್ಟ್ ಮಾಡಿ ನೋಡುವ. ಅಗತ್ಯ ಸೊಪ್ಪು ಇಲ್ಲಿಗೆ ಸಿಗ್ತದೆ, ತುಂಬ ಸಿಂಪಲ್ ಉಂಟು. ನೀವು ಕೂಡ ಮನೆಯಲ್ಲಿ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ. ಥ್ಯಾಂಕ್ ಯು.